ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ನಾವು ಸಂಖ್ಯಾಶಾಸ್ತ್ರದ ಮೂಲಕವಾಗಿ ದಿನಾಂಕಿನ ಆಧಾರದ ಮೇಲೆ ವ್ಯಕ್ತಿಯ ಒಂದು ಗುಣ ಸ್ವಭಾವಗಳನ್ನು ಹೇಗೆ ತಿಳಿಯಬಹುದು ಅನ್ನೋದು, ಅಂದರೆ ನಮ್ಮ ಬಗ್ಗೆ ನಾವು ಯಾವ ರೀತಿಯಾಗಿ ತಿಳ್ಕೋಬಹುದು ಅನ್ನೋದ್ರ ಮೂಲಕ, ಅಂದರೆ ಸಂಖ್ಯೆಯ ಮೂಲಕವಾಗಿ ಹೇಗೆ ತಿಳಿಯಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾರ್ಯಾರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ದಿನದಂದು ಜನನವಾಗಿರುತ್ತೆ, ಅವರು ಎಲ್ಲರೂ ಕೂಡ ಸೂರ್ಯಗ್ರಹದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರುತ್ತದೆ. ಜನ್ಮತಃ ಅವರು ತುಂಬ ಧೈರ್ಯಶಾಲಿಗಳು, ರಾಜನಂತೆ ವರ್ತಿಸುವಂಥವರು, ಯಾವಾಗಲೂ ಕೂಡ ಆದೇಶವನ್ನು ನೀಡತಕ್ಕಂಥ ಗುಣವನ್ನು ಒಳಗೊಂಡಿರ್ತಕ್ಕಂಥವ್ರು, ಮಾಸ್ ಲೀಡರ್ಶಿಪ್ ಕ್ವಾಲಿಟಿಯನ್ನು ಒಳಗೊಂಡಿರ್ತಕ್ಕಂಥವ್ರು, ಬಾಸ್ ಆಗಿ ಏನಂತಂದರೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು, ಶುಭ ಆರಂಭಿಕರು ಕೂಡ ಆಗಿರ್ತಕ್ಕಂಥವ್ರು, ಯಾವಾಗಲೂ ಕೂಡ ಪ್ರೀತಿಯಿಂದ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು, ಲೈಕ್ ತಾಯಿ ಮಗುವಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಾಗಿರ್ಬೋದು. ಅಂತಂದರೆ ಮಾರ್ಗದರ್ಶನ ಯಾವ ರೀತಿ ಮಾಡ್ತಾರೋ ಆ ರೀತಿಯಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೀತಿಯಿಂದ ಏನಂದರೆ ಮಾರ್ಗದರ್ಶನ ಕೂಡ ಏನಂದ್ರೆ ಅವರು ಕೊಡ್ತಕ್ಕಂಥವ್ರು. ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರು ಕೂಡ ಜಯಶಾಲಿ ಆಗ್ತಕ್ಕಂತಹ ಗುಣವನ್ನು ಉಳ್ಳಂಥವರು ಈ 1ನೇ ತಾರೀಕು ಅಥವಾ 10 ಅಥವಾ 19ನೇ ತಾರೀಕು ಅಥವಾ 28ನೇ ತಾರೀಕಿನಿಂದ ಜನನ ಆದವರು ಯಶಸ್ವಿ ಆಗ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಾರೆ. ಹಾಗೆ ಅತ್ಯುತ್ತಮವಾಗಿರ್ತಕ್ಕಂಥ ವಾಗ್ಮಿಗಳು, ಉತ್ತಮವಾಗಿರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಸಹ ಏನಂದ್ರೆ ಅವರು ಒಳಗೊಂಡಿರ್ತಾರೆ. ಇನ್ನು ವಿಶೇಷವಾಗಿ ಏನಂತಂದರೆ ಅವರು ತುಂಬ ಯಾವಾಗಲೂ ಕೂಡ ಮಾರ್ಗದರ್ಶನ ಮಾಡೋದರಲ್ಲಿ ಎತ್ತಿದ ಕೈ ಆಗಿರ್ತಕ್ಕಂಥವ್ರು ಈ ಒಂದು ದಿನಾಂಕಿನಲ್ಲಿ ಜನಿಸಿರ್ತಕ್ಕಂಥ ನಾವು ಗಮನಿಸ್ಬೋದು. ಇನ್ನು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಬಗ್ಗೆ ನೀವು ತಿಳಿಯಲು ಇಷ್ಟವಿದ್ದಲ್ಲಿ ಸಂಪರ್ಕಿಸಿ.